Dear students, welcome to Digital Learning. We are studying the subject Financial Accounting 2 of second semester BCom of Mangalore University. We are in Unit 2, Session 2. And in this session, we will be discussing about the consignment accounting, the journal entry to be passed in case of the consignment. Let us discuss the journal entries. We have to pass when the consignment transactions takes place. The journal entries should be passed both in the books of the consigner and also in the books of the consignee. Depending on the transactions between these two parties, journal entries will vary. And for all the transactions, there will be journal entries in the books of the consigner, but journal entries in the books of the consignee will depend on the transaction. So journal entries in the books of the consigner here and journal entries in the books of the consignee is mentioned here. Consigner and consignee. First one, goods sent on consignment. So the consigner sends the goods to the consignee. Journal entry will be consignment account debtor to goods sent on consignment account. So ಇಲ್ಲಿ consignment account ಅಲ್ಲಿ ಡೆಬಿಟ್ ಮಾಡಿ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಅನ್ನು ಕ್ರೆಡಿಟ್ ಮಾಡಬೇಕು. ಕನ್ಸೈನಿ ಬುಕ್ ಅಲ್ಲಿ ನೋ ಎಂಟ್ರಿ. ನೆಕ್ಸ್ಟ್ ಒನ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದ ಕನ್ಸೈನರ್. ಕನ್ಸೈನರ್ ಇದಕ್ಕೆ ಬೇಕಾಗಿ ಎಕ್ಸ್ಪೆನ್ಸ್ ಮಾಡಿದ್ರೆ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ನೆಕ್ಸ್ಟ್ ಇನ್ ದ ಬುಕ್ಸ್ ಆಫ್ ದ ಕನ್ಸೈನಿ ನೋ ಜರ್ನಲ್ ಎಂಟ್ರಿ ಫಾರ್ ದಿಸ್. ಥರ್ಡ್ ಒನ್ ಅಡ್ವಾನ್ಸ್ ರಿಸೀವ್ಡ್ ಫ್ರಮ್ ಕನ್ಸೈನಿ. Advance received from consignee. For advance received from consignee, journal entry should be passed in both the books. In the books of the consigner, cash or bank or bills receivable account debtor to consignee account depends on the transaction. If cash is received, debit cash. If check is received, debit bank. If bill is received, debit bills receivable. In the books of the consignee, consigner's account debtor to bank account or to cash account or to bills payable account. If the cash is paid, cash account. If the check is paid, check bank account. And if the bill is given, if the acceptance is given for the bill, bills payable account. Next, fourth one, ಈಗ ಥರ್ಡ್ ಅಲ್ಲಿ ಬಿಲ್ ಕೊಟ್ಟಿದ್ರೆ ಆಗ ಬಿಲ್ಲಿನ ಟ್ರಾನ್ಸಾಕ್ಷನ್ ಫೋರ್ತ್ ಅಲ್ಲಿ ಬರ್ತದೆ. ಬಿಲ್ ಡಿಸ್ಕೌಂಟೆಡ್. ಎಲ್ಲಾದ್ರೂ ಕನ್ಸೈನರ್ ಏನ್ ಮಾಡ್ತಾನೆ ಅಂದ್ರೆ ಹಣ ಬೇಕಂತ ಹೇಳಿ ಬ್ಯಾಂಕ್ ಅಲ್ಲಿ ಹೋಗಿ ಆ ಬಿಲ್ ಅನ್ನು ಡಿಸ್ಕೌಂಟ್ ಮಾಡಿ ಹಣ ತಗೊಂಡು ಬಂದ್ರೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೇಟಾ, ಡಿಸ್ಕೌಂಟ್ ಅಕೌಂಟ್ ಡೇಟಾ, ಟು ಬಿಲ್ಸ್ ರಿಸೀವೇಬಲ್ ಅಕೌಂಟ್. ಇಲ್ಲಿ ಎಂಟ್ರಿ ಇಲ್ಲ, ಇವನೇನು ಮಾಡಲಿಲ್ಲ, ಹಾಗಾಗಿ ಇಲ್ಲಿ ಟ್ರಾನ್ಸಾಕ್ಷನ್ ಇಲ್ಲ, ಎಂಟ್ರಿ ಇಲ್ಲ. ನೆಕ್ಸ್ಟ್ ಸೇಲ್ಸ್. ಸೇಲ್ಸ್ ಮೇಡ್ ಬೈ ದ ಕನ್ಸೈನಿ. ಈಗ ಕನ್ಸೈನಿ ಸೇಲ್ ಮಾಡಿದ್ರೆ ಇವನು ಎರಡನೇ ಪಾರ್ಟಿ ಇದ್ದಾರಲ್ಲ ಅವನು ಸೇಲ್ ಮಾಡ್ತಾ ಇದ್ದಾನೆ. ಈ ಕನ್ಸೈನ್ಮೆಂಟ್ ಅಲ್ಲಿ ಅವನು ಸೇಲ್ ಮಾಡಿದ್ರೆ ಅದರಲ್ಲಿ ಎರಡು ಟೈಪಿನ ಸೇಲ್ ಇರ್ತದೆ. ಕ್ಯಾಶ್ ಸೇಲ್. ಕ್ಯಾಶ್ ಸೇಲ್ ಆದ್ರೆ ಇಲ್ಲಿ ನೋಡಿ ಕನ್ಸೈನರ್ ಬುಕ್ ಅಲ್ಲಿ ಕನ್ಸೈನೀಸ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್. ಕನ್ಸೈನಿಯ ಅಕೌಂಟ್ ಅನ್ನ ಡೆಬಿಟ್ ಮಾಡಿ ಕನ್ಸೈನ್ಮೆಂಟ್ ಅಕೌಂಟ್ ಅನ್ನ ಕ್ರೆಡಿಟ್ ಮಾಡಬೇಕು. ಇಲ್ಲಿ ಹಾಗೆಲ್ಲ ಕ್ಯಾಶ್ ಸೇಲ್ ಆದ್ರೆ ಇವನಿಗೆ ಕ್ಯಾಶ್ ಬರ್ತದೆ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕನ್ಸೈನರ್ಸ್ ಅಕೌಂಟ್. ಕನ್ಸೈನರ್ಸ್ ಅಕೌಂಟ್ಗೆ ಅದನ್ನ ಕ್ರೆಡಿಟ್ ಮಾಡಬೇಕು. ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್ ನ ಡೆಬಿಟ್ ಮಾಡಬೇಕು. ಇನ್ನು ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ ನಾನು ಸ್ವಲ್ಪ ನಿಮಗೆ ಎಂಟ್ರಿ ಇಲ್ಲಿ ಅಡ್ಡ ಬಂದಿರ್ಬೋದು, ಅದಕ್ಕೆ ಸರಿ ಮಾಡಿ ಕೊಡ್ತೇನೆ, ನೋಡಿ ಬರೀರಿ. ಓಕೆ, ಇಲ್ಲಿ ವಿಡಿಯೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿರ್ಬೋದು. ಈಗ ಕ್ಲಿಯರ್ ಆಯ್ತು, ಕಾಣ್ತಾ ಇದೆ? ಓಕೆ, ರೈಟ್. ನೆಕ್ಸ್ಟ್ ನೋಡಿ ಜರ್ನಲ್ ಎಂಟ್ರಿ. ಈ ಜರ್ನಲ್ ಎಂಟ್ರಿ ಬರುವಾಗ ಇಲ್ಲಿ ಸ್ವಲ್ಪ ರೈಟ್. ನೆಕ್ಸ್ಟ್ ಫಿಫ್ತ್ ಜರ್ನಲ್ ಎಂಟ್ರಿ ಏನಂದ್ರೆ, ಫಿಫ್ತ್ ಅಲ್ಲಿ ಎ ಆಯ್ತು, ಫಿಫ್ತ್ ಅಲ್ಲಿ ಬಿ ಕ್ರೆಡಿಟ್ ಸೇಲ್ಸ್. ಕ್ರೆಡಿಟ್ ಸೇಲ್ ಆದ್ರೆ ಏನು ಜರ್ನಲ್ ಎಂಟ್ರಿ? ಕ್ರೆಡಿಟ್ ಸೇಲ್ ಅಲ್ಲಿ ಎರಡು ಟೈಪ್ ಇದೆ. ಕ್ರೆಡಿಟ್ ಸೇಲ್ ಅಂತ ಹೇಳುವಾಗ ಡೆಟ್ ಕ್ರಿಯೇಟ್ ಆಗ್ತವೆ, ಬ್ಯಾಡ್ ಡೆಟ್ ಬರುವ ಸಾಧ್ಯತೆ ಇದೆ. ಹಾಗಾಗಿ ಬ್ಯಾಡ್ ಡೆಟ್ಗೂ ಡೆಲ್ ಕ್ರೆಡಿಟ್ ಕಮಿಷನ್ಗೂ ಸಂಬಂಧ ಇದೆ. ಬ್ಯಾಡ್ ಡೆಟ್ ಅನ್ನು ಕನ್ಸೈನಿ ಸಂಪೂರ್ಣವಾಗಿ ವಹಿಸಿಬಿಟ್ರೆ ಆಗ ಡೆಲ್ ಕ್ರೆಡಿಟ್ ಕಮಿಷನ್ ಬರ್ತದೆ. ಅರ್ಥ ಆಯ್ತಲ್ಲ? ಆಗ ಏನ್ ಬರ್ತದೆ? ಡೆಲ್ ಕ್ರೆಡಿಟ್ ಕಮಿಷನ್. ಡೆಲ್ ಕ್ರೆಡಿಟ್ ಕಮಿಷನ್ ಅಂದ್ರೆ ಏನು? ಬ್ಯಾಡ್ ಡೆಟ್ ಅನ್ನು ಕನ್ಸೈನಿ ವಹಿಸ್ತಾನೆ,
ಬ್ಯಾಡ್ ಡೆಟ್ ಏನಾದರೂ ಉಂಟಾದ್ರೆ ಅದಕ್ಕೆ ನಾನೇ ಜವಾಬ್ದಾರಿ ಅಂತ ಕಂಸಾಯಿನಿ ಒಪ್ತಾನೆ. ಆಗ ಅವನಿಗೆ ಹೆಚ್ಚುವರಿ ಕಮಿಷನ್ ಸಿಗ್ತದೆ ಅಂತ ಇದಲ್ಲ. ಹಾಗಾಗಿ ವಿತ್ ಡೆಲ್ ಕ್ರೆಡಿಟ್ ಕಮಿಷನ್ ಫಸ್ಟ್ ಒನ್, ವಿದೌಟ್ ಡೆಲ್ ಕ್ರೆಡಿಟ್ ಕಮಿಷನ್ ಸೆಕೆಂಡ್ ಒನ್. ಸೊ ಇಲ್ಲಿ ನೋಡಿ, ಕ್ರೆಡಿಟ್ ಸೇಲ್ ಅಲ್ಲಿ ವಿತ್ ಡೆಲ್ ಕ್ರೆಡಿಟ್ ಕಮಿಷನ್, ವಿತ್ ಡೆಲ್ ಕ್ರೆಡಿಟ್ ಕಮಿಷನ್ ಆದ್ರೆ ಇನ್ ದ ಬುಕ್ಸ್ ಆಫ್ ದ ಕನ್ಸೈನರ್, ಇನ್ ದ ಬುಕ್ಸ್ ಆಫ್ ದ ಕನ್ಸೈನರ್, ಕನ್ಸೈನ್ಮೆಂಟ್ ಡೆಟಾರ್ಸ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್. ಇಲ್ಲಿ ಡೆಟಾರ್ ಕನ್ಸೈನರ್ ನ ಬುಕ್ ಅಲ್ಲಿ ಡೆಟಾರ್ ಅಕೌಂಟ್ ಡೆಬಿಟ್ ಆಗ್ತದೆ, ಕನ್ಸೈನ್ಮೆಂಟ್ ಅಕೌಂಟ್ ಕ್ರೆಡಿಟ್ ಆಗ್ತದೆ. ಅದೇ ಸಂದರ್ಭದಲ್ಲಿ ವಿದೌಟ್ ಡೆಲ್ ಕ್ರೆಡಿಟ್ ಕಮಿಷನ್ ಆದ್ರೆ ನೋಡಿ, ಇಲ್ಲಿ ಕನ್ಸೈನ್ಮೆಂಟ್ ಡೆಟಾರ್ಸ್ ಅಕೌಂಟ್ ನ ಬದಲು ಕನ್ಸೈನಿ ಅಕೌಂಟ್ ಅನ್ನು ಡೆಬಿಟ್ ಮಾಡಬೇಕು. ಅರ್ಥ ಇದಲ್ಲ, ಇಲ್ಲಿ ಹಾಗೆ ಆಗ್ತದೆ ಟು ಕನ್ಸೈನ್ಮೆಂಟ್ ಅಕೌಂಟ್. ಇಲ್ಲಿ ಇನ್ ದ ಬುಕ್ಸ್ ಆಫ್ ದ ಕನ್ಸೈನಿ ವಿತ್ ಡೆಲ್ ಕ್ರೆಡಿಟ್ ಕಮಿಷನ್ ಆದ್ರೆ ನೋ ಎಂಟ್ರಿ, ವಿದೌಟ್ ಡೆಲ್ ಕ್ರೆಡಿಟ್ ಕಮಿಷನ್ ಆದ್ರೆ ಕನ್ಸೈನ್ಮೆಂಟ್ ಡೆಟಾರ್ಸ್ ಅಕೌಂಟ್ ಟು ಕನ್ಸೈನ್ಮೆಂಟ್ ಡೆಟಾರ್ಸ್ ಅಕೌಂಟ್ ಡೆಟಾರ್ ಟು ಕನ್ಸೈನರ್ಸ್ ಅಕೌಂಟ್ ಅಂತ ಬರ್ತದೆ. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ 6th ಜನರಲ್ ಎಂಟ್ರಿ, ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದ ಕನ್ಸೈನಿ. ಕನ್ಸೈನಿ ಏನಾದ್ರೂ ಖರ್ಚು ಮಾಡಿದ್ರೆ, ಕನ್ಸೈನಿ ಏನಾದ್ರೂ ಎಕ್ಸ್ಪೆನ್ಸ್ ಸ್ಪೆಂಡ್ ಮಾಡಿದ್ರೆ ಆಗ ಎರಡು ಬುಕ್ಕಲ್ಲಿ ಜನರಲ್ ಎಂಟ್ರಿ ಬರುತ್ತೆ. ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಕನ್ಸೈನಿ ಅಕೌಂಟ್, ಇಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ ಡೆಬಿಟ್ ಮಾಡಿ ಕನ್ಸೈನಿ ಅಕೌಂಟ್ ಕ್ರೆಡಿಟ್ ಮಾಡಬೇಕು. ಇದರದೆಲ್ಲ ಏನು ರೀಸನ್ಸ್ ಅಲ್ಲಿ ಇದೆ, ಯಾಕೆ ಡೆಬಿಟ್ ಯಾಕೆ ಕ್ರೆಡಿಟ್, ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರೆ ಮೋರ್ ದೆನ್ 1 hour ಈ ಕ್ಲಾಸ್ ಹೋಗ್ಬೋದು. ಹಾಗಾಗಿ ಅದನ್ನು ನೀವು ಅರ್ಥ ಮಾಡಿ, ನೀವು ಆಲ್ರೆಡಿ ಏನಾದ್ರೂ ಅದು ಯಾಕೆ ಅಂತ ನಿಮಗೆ ರೀಸನ್ ಬೇಕಾದ್ರೆ ಯಾವುದಾದ್ರೂ ವಿಷಯದಲ್ಲಿ ನೀವು ಕ್ಯಾನ್ ಆಸ್ಕ್ ಮಿ ದ ಕ್ವಶನ್ ಲೇಟರ್, ಐ ವಿಲ್ ಎಕ್ಸ್ಪ್ಲೈನ್. ನೆಕ್ಸ್ಟ್ ಇನ್ ದ ಬುಕ್ಸ್ ಆಫ್ ದ ಕನ್ಸೈನಿ, ಕನ್ಸೈನರ್ಸ್ ಅಕೌಂಟ್ ಡೆಟಾರ್ ಟು ಕಮಿಷನ್ ಅಕೌಂಟ್. ಓಕೆ, ಕಮಿಷನ್ ಅಕೌಂಟ್ ಅಲ್ಲ, ಒಂದು ನಿಮಿಷ ನಾನು ಅದನ್ನು ಚೇಂಜ್ ಮಾಡಿ ಕೊಡ್ತೀನಿ. ಕನ್ಸೈನರ್ಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಓಕೆ, ಕನ್ಸೈನರ್ಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಕಾಪಿ ಪೇಸ್ಟ್ ಆಗಿದೆ. ಐ ವಿಲ್ ಮೇಕ್ ದ ಕರೆಕ್ಷನ್ ಹಿಯರ್. ಓಕೆ, consignment account debtor to cash or bank account. ಯಾಕಂದ್ರೆ ಪೇಮೆಂಟ್ ಮಾಡಬೇಕು, ಹಾಗಾಗಿ ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಆಗಲೇಬೇಕು. ಸರಿ ಅಲ್ವಾ? ನೆಕ್ಸ್ಟ್ 7th ಒನ್, ಕಮಿಷನ್ ಟು ಕನ್ಸೈನಿ. ಕನ್ಸೈನಿಗೆ ಕಮಿಷನ್ ಕೊಡ್ತಾರೆ ಕನ್ಸೈನರ್, ಆಗ ಏನ್ ಮಾಡ್ಬೇಕು, ಕಮಿಷನ್ ಅಕೌಂಟ್ ಡೆಟಾರ್ ಟು ಕನ್ಸೈನೀಸ್ ಅಕೌಂಟ್ ಒಂದು. ಅದೇ ಸಂದರ್ಭದಲ್ಲಿ ಇಲ್ಲಿ ಬುಕ್ಸ್ ಆಫ್ ದ ಕನ್ಸೈನಿಯಲ್ಲಿ ಇವನಿಗೆ ಕಮಿಷನ್ ಬರುವುದು ಇನ್ಕಮ್, ಹಾಗಾಗಿ ಕನ್ಸೈನರ್ಸ್ ಅಕೌಂಟ್ ಡೆಬಿಟ್ ಮಾಡಿ ಇನ್ಕಮ್ ಅಥವಾ ಕಮಿಷನ್ ಅಕೌಂಟ್ ಕ್ರೆಡಿಟ್ ಮಾಡಬೇಕು. ಕನ್ಸೈನರ್ಸ್ ಅಕೌಂಟ್ ಡೆಟಾರ್ ಟು ಕಮಿಷನ್ ಅಕೌಂಟ್. ನೆಕ್ಸ್ಟ್ 8th ಒನ್, ಸೆಟಲ್ಮೆಂಟ್ ಆಫ್ ಕನ್ಸೈನಿ ಅಕೌಂಟ್. ಕನ್ಸೈನಿ ಅಕೌಂಟ್ ಅನ್ನ ಸೆಟಲ್ಮೆಂಟ್ ಮಾಡುವ ವಿಷಯ. ಅಂದ್ರೆ ಸೆಟಲ್ಮೆಂಟ್ ಅಂತ ಹೇಳುವಾಗ ಇಲ್ಲಿ ಅಮೌಂಟ್ ಪೇಮೆಂಟ್ ಮಾಡಬೇಕಾಗ್ತದೆ, ಅಮೌಂಟ್ ರಿಸೀವ್ ಮಾಡಬೇಕಾಗ್ತದೆ. ಯಾರು ಪೇಮೆಂಟ್ ಮಾಡೋದು, ಯಾರು ರಿಸೀವ್ ಮಾಡೋದು? ಪೇಮೆಂಟ್ ಮಾಡೋದು, ದ ಪೇಮೆಂಟ್ ಇಸ್ ಡನ್ ಬೈ ಕನ್ಸೈನರ್, ಸೊ ಕ್ಯಾಶ್ ಆರ್ ಬ್ಯಾಂಕ್ ಆರ್ ಸಾರಿ, ಪೇಮೆಂಟ್ ಈಸ್ ರಿಸೀವ್ಡ್ ಬೈ ಕನ್ಸೈನರ್, ಅಮೌಂಟ್ ಈಸ್ ರಿಸೀವ್ಡ್ ಬೈ ಕನ್ಸೈನರ್. ಸೊ ಕನ್ಸೈನಿ ಹಣ ಸೆಂಡ್ ಮಾಡ್ತಾನೆ, ಯಾಕಂದ್ರೆ ಅವನು ಸೇಲಲ್ಲಾಗಿ ಕಂಪ್ಲೀಟ್ ಮಾಡಿ ಒಂದು ಪೀರಿಯಾಡಿಕಲ್ ಆಗಿ ಅವನು ಸೆಟಲ್ಮೆಂಟ್ ಮಾಡ್ತಾ ಇರ್ತಾನೆ. ಹಣ ಎಷ್ಟು ಬಂದಿದೆ ಅದನ್ನ ಪೇಮೆಂಟ್ ಮಾಡ್ತಾನೆ, ಅಕೌಂಟ್ ಸೇಲ್ಸ್ ಅನ್ನ ಕಳಿಸಿ. ಸೊ ಕ್ಯಾಶ್ ಅಕೌಂಟ್ ಅಥವಾ ಬ್ಯಾಂಕ್ ಅಕೌಂಟ್ ಅಥವಾ ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಡೆಟಾರ್ ಟು ಕನ್ಸೈನೀಸ್ ಅಕೌಂಟ್. ಕ್ಯಾಶ್ ಬಂದ್ರೆ ಕ್ಯಾಶ್ ಅಕೌಂಟ್, ಚೆಕ್ ಬಂದ್ರೆ ಬ್ಯಾಂಕ್ ಅಕೌಂಟ್, ಬಿಲ್ ಬಂದಿದ್ರೆ ಬಿಲ್ಸ್ ರಿಸೀವೇಬಲ್ ಅಕೌಂಟ್ ಡೆಬಿಟ್ ಮಾಡಬೇಕು ಟು ಕನ್ಸೈನೀಸ್ ಅಕೌಂಟ್. ಕನ್ಸೈನಿ ಅಕೌಂಟ್ ಕೊಟ್ಟು ಕನ್ಸೈನಿ ಹಣ ಅದನ್ನ ಕೊಟ್ಟಿದ್ದಾನೆ, ಗಿವರ್. ನೆಕ್ಸ್ಟ್ ಇನ್ ದ ಬುಕ್ಸ್ ಆಫ್ ಕನ್ಸೈನಿ, ಕನ್ಸೈನರ್ಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಆರ್ ಬಿಲ್ಸ್ ರಿಸೀವೇಬಲ್ ಅಕೌಂಟ್. ಇದು 2 ಜನ. ನೆಕ್ಸ್ಟ್ 9th ಒನ್, ಕ್ಲೋಸಿಂಗ್ ಸ್ಟಾಕ್ ಇನ್ ದ ಕನ್ಸೈನಿ. ಈಗ ಇನ್ನು ಹೆಚ್ಚಿನದರಲ್ಲಿ ಕನ್ಸೈನರ್ನ ಬುಕ್ ಅಲ್ಲಿ ಮಾತ್ರ ಜನರಲ್ ಎಂಟ್ರಿ ಬರ್ತದೆ, ಆ ಕಡೆ ಜನರಲ್ ಎಂಟ್ರಿ ಇಲ್ಲ. ಹಾಗಾಗಿ ಇಲ್ಲಿ ನಿಮಗೆ ವಿಡಿಯೋ ನೋಡುವಾಗ ಅಲ್ಲಿ ಬ್ಲಾಕ್ ಆಗಿದ್ರು ಸಮಸ್ಯೆ ಇಲ್ಲ. ಆ ಬ್ಲಾಕ್ ಆದಂತಹ ಸಂದರ್ಭದಲ್ಲಿ
ಅಲ್ಲಿ ಏನು ಅಡ್ಡ ಬಂದಿದೆ ಅಲ್ಲ ವಿಡಿಯೋ, ಅಲ್ಲಿ ಏನು ಜನರಲ್ ಎಂಟ್ರಿ ಇಲ್ಲ, ಇಲ್ಲೆಲ್ಲ ನೋ ಎಂಟ್ರಿ ಅಂತ ಮಾತ್ರ ಬರೆದಿದ್ದೇನೆ, ನೋ ಜನರಲ್ ಎಂಟ್ರಿ ಅಂತ. ನೋ ಎಂಟ್ರಿ ಅಂದ್ರೆ ನೋ ಜನರಲ್ ಎಂಟ್ರಿ ಅಂತ ಅರ್ಥ ಇದಲ್ಲ. ಸೊ ಕ್ಲೋಸಿಂಗ್ ಸ್ಟಾಕ್ ವಿತ್ ಕನ್ಸೈನಿ, ಕನ್ಸೈನಿಯ ಬಳಿಯಲ್ಲಿ ಸ್ಟಾಕ್ ಇರ್ತದೆ, ಆ ಸ್ಟಾಕ್ ಯಾರದ್ದು? ಕನ್ಸೈನರ್ ಅದ್ದೇ, ಯಾರು ಗೂಡ್ಸ್ ಸೆಂಡ್ ಮಾಡಿದಾನೋ ಅವನದ್ದೇ. ಹಾಗಾಗಿ ಅವನ ಸ್ಟಾಕ್ ಅಲ್ಲಿ ಅದು ಇನ್ಕ್ಲೂಡ್ ಆಗ್ಬೇಕು. ಹಾಗಾಗಿ ಇಲ್ಲಿ ಜನರಲ್ ಎಂಟ್ರಿ ಏನು? ಕನ್ಸೈನರ್ ನ ಬುಕ್ ಅಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ಗೂಡ್ಸ್ ರಿಟರ್ನ್ಡ್ ಬೈ ದ ಕನ್ಸೈನ್. ಈಗ ಗೂಡ್ಸ್ ಸೆಂಟ್ ಬೈ ದ ಸೆಂಟ್ ಟು ಕನ್ಸೈನ್ ಆಯ್ತು, ಆಗ ಫಸ್ಟ್ ಈಗ ಅದನ್ನು ನೇರ ರಿವರ್ಸ್ ಮಾಡಬೇಕು. ಆ ಫಸ್ಟ್ ಜನರಲ್ ಎಂಟ್ರಿ ನೋಡಿದೇವಲ್ಲ, ಅದನ್ನು ರಿವರ್ಸ್ ಮಾಡಿ. ಗೂಡ್ಸ್ ರಿಟರ್ನ್ಡ್ ಬೈ ದ ಕನ್ಸೈನ್, ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್. ಕ್ಲಿಯರ್ ಆಯ್ತಲ್ಲ? ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್. ನೆಕ್ಸ್ಟ್ 11th one, abnormal loss. Abnormal loss is a loss, so expense and losses are debited alwa. So abnormal loss account debtor to consignment account. Clear? Next, abnormal loss recovered. ಮತ್ತೆ abnormal loss ಇನ್ಶೂರೆನ್ಸ್ ಕಂಪನಿಯಿಂದ ಅಥವಾ ಯಾರಾದ್ರೂ ಅದನ್ನ ಸ್ಕ್ರಾಪ್ ಸೇಲ್ ಮಾಡಿಯೋ ಹೇಗೆ ಹಣ ಬರುವಂತ ಸಾಧ್ಯತೆ ಇದೆ. ಬಂದ್ರೆ ಇನ್ಶೂರೆನ್ಸ್ ಕಂಪನಿಯಿಂದ ಹಣ ಬಂದ್ರೆ, if you receive the amount from insurance company debit. If you receive check, bank account. If you receive cash account. So insurance company account or bank or cash account debtor to abnormal loss account. ಇಲ್ಲಿ abnormal loss ಡೆಬಿಟ್ ಆಗಿತ್ತು, ಅದು ರಿಕವರ್ ಆಗುವಾಗ ಅದು ಕ್ರೆಡಿಟ್ ಆಗ್ತದೆ. abnormal loss transferred to profit and loss. ಈಗ abnormal loss account ಲೆಡ್ಜರ್ ಅಕೌಂಟ್ ಮಾಡಿ ಕೊನೆಗೆ ಅದರಲ್ಲಿ ಬ್ಯಾಲೆನ್ಸ್ ಬರುವುದನ್ನ ಆ ಪೀರಿಯಡ್ ನ ಅಥವಾ ವರ್ಷದ ಅಥವಾ ಮಂತ್ ನ ಎಂಡ್ ಅಲ್ಲಿ ಏನಾಗಬೇಕು? It should be transferred to profit and loss account. ಆಗ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಟಾರ್ ಟು ಅಬ್ನಾರ್ಮಲ್ ಲಾಸ್ ಅಕೌಂಟ್. ಇಲ್ಲಿ ನೋಡಿ ಅಬ್ನಾರ್ಮಲ್ ಲಾಸ್ ಡೆಬಿಟ್ ಆಗಿರ್ತದೆ, ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಗೋದು ಕ್ರೆಡಿಟ್ ಆಗಬೇಕು. ನೆಕ್ಸ್ಟ್ 14th one, ಬ್ಯಾಲೆನ್ಸ್ ಇನ್ ಕನ್ಸೈನ್ಮೆಂಟ್ ಅಕೌಂಟ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಈಗ we have completed the consignment account. Consignment account should be closed. ಈಗ ಕನ್ಸೈನರ್ ನ ಬುಕ್ ಅಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ ಇದೆಯಲ್ಲ, ಈಗ ಟ್ರೇಡಿಂಗ್ ಅಕೌಂಟ್ ಮಾಡಿದ್ರೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಿದ್ರೆ ಕ್ಲೋಸ್ ಮಾಡ್ತೇವೆ, ಅದನ್ನು ನೆಟ್ ಪ್ರಾಫಿಟ್ ಅಥವಾ ಗ್ರಾಸ್ ಪ್ರಾಫಿಟ್ ಅಂತ ಬರೀತೇವೆ. ಅದೇ ರೀತಿಯಲ್ಲಿ ಪ್ರಾಫಿಟ್ ಅಥವಾ ಲಾಸ್ ಆಗ್ಬೋದು ಕನ್ಸೈನ್ಮೆಂಟ್ ಅಲ್ಲಿ, ಅದನ್ನು ಹೇಗೆ ಎಂಟ್ರಿ ಮಾಡುವುದು ಅಂದ್ರೆ, ಕನ್ಸೈನ್ಮೆಂಟ್ ಅಕೌಂಟ್ ಪ್ರಿಪೇರ್ ಮಾಡಿದ ನಂತರ ಅದರ ಬ್ಯಾಲೆನ್ಸ್ ಶುಡ್ ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಹೇಗೆ ಅಂದ್ರೆ, ಪ್ರಾಫಿಟ್ ಅಂಡ್ ಕನ್ಸೈನ್ಮೆಂಟ್ ಮೀನ್ಸ್ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. If it is loss on consignment, profit and loss account debtor to consignment account. So ಇಲ್ಲಿ ನೋಡಿ consignment account debtor to profit and loss account. ಇಲ್ಲಿ profit and loss account debtor to consignment account. For all these entries, no journal entry in the books of the consignee. Next one, next ಇಲ್ಲಿ ಹಾಗೆ consignee book ಅಲ್ಲಿ ಇಲ್ಲಿ ವಿಡಿಯೋ ಅಡ್ಡ ಬಂದಿರಬಹುದು, ಆದ್ರೆ ಇಲ್ಲಿ ನೋ ಎಂಟ್ರಿ ಅಂತ ಬರೆದಿದ್ದೇನೆ. ಅರ್ಥ ಇದೆಲ್ಲ, ಮತ್ತೆ ನೀವು ಕನ್ಫ್ಯೂಸ್ ಆಗಬೇಡಿ. ಅದನ್ನು ನಾನು ಆ ಕಡೆ ಈ ಕಡೆ ಶಿಫ್ಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಸೊ ಬಿಕಾಸ್ ಇಟ್ ವಿಲ್ ಬಿ ನಾಟ್ ನೆಸೆಸರಿ. ಯು ಕ್ಯಾನ್ ಸಿ ಹಿಯರ್ ನೋ ಎಂಟ್ರಿ. ಓಕೆ, ನೋ ಜನರಲ್ ಎಂಟ್ರೀಸ್ ಆರ್ ದೇರ್. ಸೊ ಫಸ್ಟಿಗೆ ನೋಡಿ, ಫಸ್ಟ್ ಆಫ್ ಆಲ್ ಯು ಕ್ಯಾನ್ ಸಿ ಹಿಯರ್ 15th one, ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಕ್ಲೋಸ್ಡ್. ಈಗ ಲೆಡ್ಜರ್ ಕ್ಲೋಸ್ ಮಾಡುವಂತ ವಿಷಯ. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಲೆಡ್ಜರ್ ಮಾಡಿರ್ತೀವಿ, ಅದನ್ನ ಕ್ಲೋಸ್ ಮಾಡಬೇಕು. ಈಗ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಹೇಳುವಾಗ ಆ ಲೆಡ್ಜರ್ ಅಕೌಂಟ್ ಅನ್ನು ಕ್ಲೋಸ್ ಮಾಡೋದು ಹೇಗೆ ಅಂದ್ರೆ, ಅದರಲ್ಲಿರುವ ಬ್ಯಾಲೆನ್ಸ್ ಶುಡ್ ಬಿ ಟ್ರಾನ್ಸ್ಫರ್ಡ್ ಟು ಐದರ್ ಪರ್ಚೇಸಸ್ ಅಕೌಂಟ್ ಆರ್ ಟು ದ ಟ್ರೇಡಿಂಗ್ ಅಕೌಂಟ್. ಸೊ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಪರ್ಚೇಸಸ್ ಆರ್ ಟ್ರೇಡಿಂಗ್ ಅಕೌಂಟ್. ಕ್ಲಿಯರ್? Now next 16th journal entry is bad debts on consignment. Consignment ಅಲ್ಲಿ ಬ್ಯಾಡ್ ಡೆಟ್ ಆದ್ರೆ, ಬ್ಯಾಡ್ ಡೆಟ್ ಎರಡು ಟ್ರೀಟ್ಮೆಂಟ್ ಇದೆ. Del creditor commission is not allowed and del creditor commission is allowed. So del creditor commission means the consignee bears the risks of the bad debt. Consignee ಸ್ವಯಂ ಬ್ಯಾಡ್ ಡೆಟ್ ನ ರಿಸ್ಕ್ ಅನ್ನ ವಹಿಸಿಕೊಂಡ್ರೆ ಆಗ ಏನ್ ಮಾಡ್ಬೇಕಂತ. ಓಕೆ, ಈಗ ನೋಡಿ, ಡೆಲ್ ಕ್ರೆಡಿಟರ್ ಕಮಿಷನ್ ಇಸ್ ನಾಟ್ ಅಲೌಡ್. ಈಗ ಡೆಲ್ ಕ್ರೆಡಿಟರ್ ಕಮಿಷನ್ ಇಲ್ಲ ಅಂತ ಆದ್ರೆ ಕನ್ಸೈನರ್ ನ ಬುಕ್ ಅಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಡೆಟಾರ್ಸ್ ಅಕೌಂಟ್. ಕ್ಲಿಯರ್ ಆಯ್ತಲ್ಲ? ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಡೆಟಾರ್ಸ್ ಅಕೌಂಟ್.
But in the books of consignee, no journal entry will be passed. ಕನ್ಸಾಯಿನಿಯ ಬುಕ್ ಅಲ್ಲಿ ಇಲ್ಲಿ ಏನಿಲ್ಲ, ಜನರಲ್ ಎಂಟ್ರಿ ಪಾಸ್ ಮಾಡ್ಲಿಕ್ಕಿಲ್ಲ. ಅವನಿಗೆ ಏನು ಅದರಲ್ಲಿ ಜವಾಬ್ದಾರಿ ಇರುವುದಿಲ್ಲ. ನೆಕ್ಸ್ಟ್ ಬಿ, ಡೆಲ್ ಕ್ರೆಡಿಟರ್ ಕಮಿಷನ್ ಇಸ್ ಅಲೌಡ್. ಈಗ ಡೆಲ್ ಕ್ರೆಡಿಟರ್ ಕಮಿಷನ್ ಎಲ್ಲಾದ್ರೂ ಅಲೌ ಮಾಡಿದ್ರೆ then no entry in the books of consignor. Entry will be in the books of consignee, because here there will be bad debt which is borne by the consignee. So consignee should pass a journal entry, bad debts account debtor to consignment debtors account. Clear? Next, last one is bad debts transferred to del creditor commission. Bad debt and del creditor commission will be adjusted here. Both are ಈಗ ಬ್ಯಾಡ್ ಡೆಟ್ ಅಂತ ಹೇಳಿದ್ರೆ ಡೆಲ್ ಕ್ರೆಡಿಟರ್ ಕಮಿಷನ್ ಇದ್ದಾಗ ಬ್ಯಾಡ್ ಡೆಟ್ ಜವಾಬ್ದಾರಿ ಸಂಪೂರ್ಣವಾಗಿ ಕನ್ಸೈನಿಗೆ ಇರ್ತದೆ. ಅವಾಗ ಕಮಿಷನ್ ಕೊಡ್ಬೇಕಾಗ್ತದೆ. ಇವೆರಡು ಮೊತ್ತವನ್ನು ಅಡ್ಜಸ್ಟ್ಮೆಂಟ್ ಮಾಡಬೇಕು. ಅದಕ್ಕೆ ಬೇಕಾಗಿ ಡೆಲ್ ಕ್ರೆಡಿಟರ್ ಕಮಿಷನ್ ಅಕೌಂಟ್ ಡೆಟಾರ್ ಟು bad debts account. So these are the journal entries in the books of the consignor and consignee. Now we will see one more topic in this chapter, that is invoicing goods at higher price. Now from the consignor to the consignee, if the goods are sent, ಈಗ ಕನ್ಸೈನರ್ ಇಂದ ಕನ್ಸೈನಿಗೆ ಗೂಡ್ಸ್ ಸೆಂಡ್ ಮಾಡುವ ಸಂದರ್ಭದಲ್ಲಿ ಬಿಲ್ ಮಾಡಬೇಕು. ಪ್ರೊಫಾರ್ಮಾ ಇನ್ವಾಯ್ಸ್ ಮಾಡ್ತಾರೆ ಅಷ್ಟೇ. ಆ ಪ್ರೊಫಾರ್ಮಾ ಇನ್ವಾಯ್ಸ್ ಅಲ್ಲಿ ಪ್ರೈಸಿಂಗ್ ಹಾಕ್ತಾರೆ. ಪ್ರೈಸಿಂಗ್ ಏನ್ ಮಾಡ್ತಾರೆ ಅಂದ್ರೆ ಹೈಯರ್ ಪ್ರೈಸ್ ಅಲ್ಲಿ ಹಾಕಿರ್ತಾರೆ. ಈಗ 100 rupees ಕಾಸ್ಟ್ ಪ್ರೈಸ್ ಆದ್ರೆ ದೇ ವಿಲ್ ಬಿ ಸೆಂಡಿಂಗ್, ಇವನ್ ದೋ ಇಟ್ ಇಸ್ ಎ ಕನ್ಸೈನ್ಮೆಂಟ್, ದೇ ವಿಲ್ ಬಿ ಸೆಂಡಿಂಗ್ ದ ಗೂಡ್ಸ್ ಸಮ್ಟೈಮ್ಸ್ ಎಟ್ 120, 125, 130, ಎನಿ ಪ್ಲಸ್ ಮಾರ್ಜಿನ್. ಓಕೆ, ಸೊ ದಟ್ ಈಸ್ ಕಾಲ್ಡ್ ಆಸ್ ಹೈಯರ್ ಪ್ರೈಸ್. ಇಲ್ಲಿ ಆ ಹೈಯರ್ ಪ್ರೈಸ್ಗೆ ಕಾಸ್ಟ್ ಪ್ರೈಸ್ ಮತ್ತು ನಿಜವಾದ ಅದರ ಇನ್ವಾಯ್ಸ್ ಪ್ರೈಸಿನ ಎಡೆಯಲ್ಲಿರುವಂತ ಡಿಫರೆನ್ಸ್ಗೆ ನಾವು ಲೋಡಿಂಗ್ ಅಂತ ಹೇಳ್ತೇವೆ. ಇದನ್ನ ರಿಮೂವ್ ಮಾಡಬೇಕು. ಯಾಕಂದ್ರೆ ಇದು ಟ್ರಾನ್ಸಾಕ್ಷನ್ ಬಿಟ್ವೀನ್ ದ ಕನ್ಸೈನರ್ ಅಂಡ್ ಕನ್ಸೈನಿ. ಇಟ್ ಇಸ್ ನಾಟ್ ಎ ಸೇಲ್, ಇಟ್ ಇಸ್ ಜಸ್ಟ್ ಎ ಕನ್ಸೈನ್ಮೆಂಟ್. ಸೊ ಅಲ್ಲಿ ಗೂಡ್ಸ್ ಅನ್ನ ಏನ್ ಮಾಡಿದ್ರೆ ಹೈಯರ್ ಪ್ರೈಸ್ ಅಲ್ಲಿ ಸೆಂಡ್ ಮಾಡಿದ್ರೆ ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ಮೊದಲಾದಂತಹ ಕೆಲವೊಂದು ಅಕೌಂಟ್ ಅಲ್ಲಿ ಇರುವಂತಹ ಲೋಡಿಂಗ್ ಅನ್ನು, ಮಾರ್ಜಿನ್ ಅನ್ನು, ಪ್ರಾಫಿಟ್ ಮಾರ್ಜಿನ್ ಅನ್ನು ರಿಮೂವ್ ಮಾಡಬೇಕು. So sometimes the consignor is not interested to reveal the actual cost of the goods consigned to the consignee. ಕನ್ಸೈನಿಗೆ ನಿಜವಾದ ಕಾಸ್ಟ್ ಅನ್ನು ರಿವೀಲ್ ಮಾಡ್ಲಿಕ್ಕೆ ಅವನಿಗೆ ಇಷ್ಟ ಇಲ್ಲ. ಹಾಗಾಗಿ ಅವನು ಏನ್ ಮಾಡ್ತಾನೆ, ದ ಕನ್ಸೈನರ್ sends goods to the consignee not at cost but at a higher price. Such price is called invoice price. The difference between the invoice price and cost price is termed as loading. ಈಗ ಜನರಲ್ ಎಂಟ್ರಿ ಏನು, 4 ಜನರಲ್ ಎಂಟ್ರಿ ಇದೆ. ರಿಮೂವಲ್ ಎಲ್ಲಿಂದ, 4 ಕಡೆಯಿಂದ ನಾವು ಈ ಲೋಡಿಂಗ್ ಅನ್ನ ರಿಮೂವ್ ಮಾಡಬೇಕು. ಒಂದು ಓಪನಿಂಗ್ ಸ್ಟಾಕ್, ಇನ್ನೊಂದು ಕೊನೆಯದಾಗಿ ಕ್ಲೋಸಿಂಗ್ ಸ್ಟಾಕ್, ಇನ್ನೆರಡು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್, ಗೂಡ್ಸ್ ರಿಟರ್ನ್ ಬೈ ದ ಕನ್ಸೈನಿ. ಅರ್ಥ ಆಯ್ತಲ್ಲ? ಈ 4ರಲ್ಲಿ ಇರುವಂತಹ ಲೋಡಿಂಗ್ ಅನ್ನ ರಿಮೂವ್ ಮಾಡಬೇಕು. ಈಗ ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಇರುವಂತಹ ಲೋಡಿಂಗ್ ಅನ್ನು ಸ್ಟಾಕ್ ರಿಸರ್ವ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಮತ್ತೆ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಮತ್ತು ಗೂಡ್ಸ್ ರಿಟರ್ನ್ ಬೈ ಕನ್ಸೈನಿಯನ್ನ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಅಲ್ಲಿಂದ ಕನ್ಸೈನ್ಮೆಂಟ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಓಕೆ, ಫಾರ್ ರಿಮೂವಲ್ ಆಫ್ ದ ಲೋಡಿಂಗ್ ಇನ್ ದ ಓಪನಿಂಗ್ ಸ್ಟಾಕ್, ಜನರಲ್ ಎಂಟ್ರಿ ಇಸ್ ಸ್ಟಾಕ್ ರಿಸರ್ವ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್. ಫಾರ್ ರಿಮೂವಲ್ ಆಫ್ ದ ಲೋಡಿಂಗ್ ಇನ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್, ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಅಕೌಂಟ್. ಫಾರ್ ರಿಮೂವಿಂಗ್ ದ ಲೋಡಿಂಗ್ ಇನ್ ಗೂಡ್ಸ್ ರಿಟರ್ನ್ ಬೈ ದ ಕನ್ಸೈನಿ. ಸೊ ಈ ಸಂದರ್ಭದಲ್ಲಿ ಜನರಲ್ ಎಂಟ್ರಿ ಏನಂದ್ರೆ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಫಾರ್ ರಿಮೂವಲ್ ಆಫ್ loading in closing stock, consignment account debtor to stock reserve. These are the general entries. These are the theoretical part. One more topic we have to, I am giving a formula here, that is closing stock calculation of the closing stock in case of the normal loss. Normal loss ಇದ್ರೆ ಅದು ಕ್ಲೋಸಿಂಗ್ ಸ್ಟಾಕ್ ನ ಮೇಲೆ ಪ್ರಭಾವ ಬೀರ್ತದೆ. ಯಾಕಂದ್ರೆ ನಾರ್ಮಲ್ ಲಾಸ್ ಸಾಮಾನ್ಯವಾಗಿ ಗೂಡ್ಸ್ ಮೇಲೆ, ಸ್ಟಾಕಿನ ಮೇಲೆ ಅದರ ಎಫೆಕ್ಟ್ ಇರ್ತದೆ. ನಾರ್ಮಲ್ ಲಾಸ್ ಸಾಮಾನ್ಯವಾಗಿ ಆಗುವಂಥದ್ದು, ಅದು ಮೋಸ್ಟ್ ಆಫ್ ದ ಕೇಸಸ್ ಅದು ಕನ್ಸೈನಿಯ ಬಳಿ ತಲುಪಿದಾಗ ಅಥವಾ ಕನ್ಸೈನಿಗೆ ಟ್ರಾನ್ಸಿಟ್ ಅದನ್ನ ಕಳಿಸ್ತಾ ಇರುವಾಗ, ಹೀಗೆ ಹ್ಯಾಂಡ್ಲಿಂಗ್ ಮಾಡುವಾಗ ಏನೋ ಸಾಮಾನ್ಯವಾಗಿ ಉಂಟಾಗುವಂತ ಲಾಸ್ ಅದು. ಅದನ್ನ ಇದ್ರೆ ಹೇಗೆ ಕ್ಲೋಸಿಂಗ್ ಸ್ಟಾಕ್ ಕ್ಯಾಲ್ಕುಲೇಟ್ ಮಾಡೋದು, ಈ ಫಾರ್ಮುಲಾ ಹಾಕಿ ಕ್ಲೋಸಿಂಗ್ ಸ್ಟಾಕ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ದ ಗೂಡ್ಸ್ ಸೆಂಟ್ ಪ್ಲಸ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ
quantity of the goods sent minus normal loss into unsold stock. Unsold stock ಎಷ್ಟಿದೆಯೋ ಕ್ಲೋಸಿಂಗ್ ಸ್ಟಾಕ್ ಇದೆ ಅದನ್ನ ಈ ಒಂದು ರೀತಿಯಲ್ಲಿ ಮಲ್ಟಿಪ್ಲೈ ಮಾಡಿ ಏನ್ ಮಾಡ್ಬೇಕಂದ್ರೆ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡುವಂತ ಸಂದರ್ಭದಲ್ಲಿ ಒಂದು ಬ್ರಾಕೆಟ್ ಹಾಕ್ಬೇಕಿತ್ತು. ಸೊ ಇಲ್ಲಿ ಒಂದು ಬ್ರಾಕೆಟ್ ಇರ್ತದೆ, ಇಲ್ಲಿ ಒಂದು ಬ್ರಾಕೆಟ್. ಇದನ್ನ ಆದ ನಂತರ ಇದರ ಫೈನಲ್ ಅನ್ನು ಅನ್ಸೋಲ್ಡ್ ಸ್ಟಾಕ್ ನೊಟ್ಟಿಗೆ ಮಲ್ಟಿಪ್ಲೈ ಮಾಡಲಿಕ್ಕೆ ಇರುವಂತದ್ದು. ಗೊತ್ತಾಯ್ತಲ್ಲ? ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಚಾಪ್ಟರ್. ಏನಾದರೂ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಇನ್ ದಿಸ್ ಚಾಪ್ಟರ್ ಯು ಕ್ಯಾನ್ ಕ್ಲಿಯರ್ ಯುವರ್ ಡೌಟ್ ಟು chats through the WhatsApp or other media and clarify your doubt. ಏನಾದರೂ ಡೌಟ್ ಬಂದಿದ್ರೆ ಅದನ್ನು ಸಂಪೂರ್ಣವಾಗಿ ಕ್ಲಾರಿಫೈ ಮಾಡಿ. Don't keep your doubts because from tomorrow onwards we will be starting. Tomorrow means from Monday onwards we will start solving the problems under this chapter. ಈ ಚಾಪ್ಟರ್ ಅಲ್ಲಿ ಏನೆಲ್ಲ ಪ್ರಾಬ್ಲಮ್ ಬರ್ತದೋ ಅದನ್ನು ನಾವು ಸಾಲ್ವ್ ಮಾಡಲಿಕ್ಕೆ ನೋಡುವ. ಸೊ anyhow, I have some multiple choice questions here. What is the entry for goods sent on consignment in the books of the consignee? 4 general entries are given. Choose the correct answer. Next one is what is the entry for the consignee in the books of the consignee for transferring bad debts to the consignee? Commission, bad debts to commission. These are the 4 entries, 4 answers. Choose the correct answer. Difference between the invoice price and cost price is termed as. Choose the correct answer. For removal of the loading in opening stock, dash account is debited. Choose the correct answer. For formula for calculation of closing stock in case of the normal losses, this is the formula: cost of goods sent plus non-recurring expenses divided by quantity of the goods sent minus normal loss into what is to be multiplied here. So these are the 4 choices here. You can choose the correct answer. Now look at all the questions, mark the correct answer, and finally you can check your answer with this. Okay. Thank you for listening to the talk.